ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ 100 ಜನ್ಮಕ್ಕೂ ಭಾಗ 1 ಏನಾಯಿತು ಎಂದು ನೋಡೋಣ ಬನ್ನಿ. ಇಲ್ಲಿ ಕಾಮಿನಿ ಚಿರುನ ಪಡಿಲೇಬೇಕು ಎಂಬ ಹಠದಿಂದ ಅವಳ ಮಂತ್ರಶಕ್ತಿಯಿಂದ ಚಿರುನ ಎತ್ತಿಡಿದಿರ್ತಾಳೆ. ಅದು ಎತ್ತಿಡಿತಿದ್ದಂಗೆ ಅವಳ ಶಕ್ತಿ ಕಮ್ಮಿಯಾಗುತ್ತಿದೆ ಅಂತ ಅನ್ನಿಸಿ ಅವಳ ಕೈಯಲ್ಲಿ ಶಕ್ತಿಹೀನನಾಗುತ್ತಾಳೆ. ಹಾಗಾಗಿ ಚಿರುವನ್ನು ಕೆಳಗೆ ಮಲಗಿಸಲೇಬೇಕಾಗತ್ತೆ. ಕೆಳಗೆ ಮಲಗಿಸಿ ನೀವೇನಾಯಿತು, ನನಗೆ ನನ್ನ ಶಕ್ತಿ ಎಲ್ಲೋಯ್ತು, ಯಾಕೆ ನನಗೆ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಏನಾಗ್ತಿದೆ ನನಗೆ ಅಂತ ಅವಳಿಗೆ ಗೊಂದಲ ಶುರು ಆಗುತ್ತೆ. ಪರೀಕ್ಷೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ನೀರಿನ ಗ್ಲಾಸ್ನ ಇರೋದನ್ನು ಎತ್ಕೊಂಡು ನೋಡ್ತಾಳೆ. ಆದರೆ ಅವಳು ಎತ್ತಕ್ಕೆ ಶಕ್ತಿ ಇಲ್ದಲೆ ಕೈ ಜಾರಿ ಕೆಳಗೆ ಬೀಳುತ್ತೆ. ಅವಳಿಗೆ ಇದು ಶಕ್ತಿ ಯಾಕೋ ಕಮ್ಮಿ ಆಗ್ತಿದೆ ಅಂತ ಗೊತ್ತಾಗಿ ಇಲ್ಲಿ ಅವಳ ನಿಜವಾದ ತಾಯಿನ ಹುಡ್ಕೊಂಡು ಅಲ್ಲಿಗೆ ಕಾಮಿನಿ ಬರ್ತಾಳೆ. ಕಾಮಿನಿ ಬಂದು ಹೇಳ್ತಾಳೆ, ಅಮ್ಮ ನನಗೆ ಯಾಕೋ ಶಕ್ತಿನೇ ಇಲ್ದಿರೋದಂಗೆ ಆಗಿದೆ, ನಾನು ನೀರು ಜಗ್ಗಿಟ್ಕೊಳ್ಳೋಕೆ ಹೋದರೂ ಶಕ್ತಿಹೀನಾಯಿತು, ನನಗೆ ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ, ಏನಾಗಿದೆಯಮ್ಮ ನನಗೆ ಅಂತ ಕೇಳ್ತಾಳೆ. ಅದಕ್ಕೆ ಅವಳ ಶಕ್ತಿಯನ್ನು ಪ್ರಯೋಗಿಸಿ ಇವಳಿಗೆ ಏನಾಗಿದೆ ಅಂತ ಪರೀಕ್ಷೆ ಮಾಡಲು ಯತ್ನಿಸ್ತಾಳೆ. ಆಗ ಅಲ್ಲಿ ಗುರುಗಳನ್ನ ಜಾರಿನಲ್ಲಿ ಕೂಡಿಟ್ಟಿರೋ ಗುರುಗಳು ಇವಳು ಏನು ಮಾಡೋಕ್ಕೆ ಹೊರಟಿದ್ದಾಳೆ, ಇವಳ ಶಕ್ತಿ ಏನಾಯಿತು ಅನ್ನೋದು ಇವ್ರಿಗೂ ಅರ್ಥ ಆಗುತ್ತಿರಲ್ಲ. ಅವಾಗ ಅವಳ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾಳೆ. ಆಗ ಪ್ರಯೋಗದಲ್ಲಿ ಗೊತ್ತಾಗುತ್ತೆ ಇವಳ ಶಕ್ತಿ ಹಸುರನಿಂದ ಕಮ್ಮಿಯಾಗಿದೆ ಅಂತ. ಹಸುರನಿಂದ ಹೇಗೆ ಕಮ್ಮಿ ಆಯಿತು ಅಂತ ಕಾಮಿನಿ ಕೇಳ್ತಾಳೆ. ಆಗ ಗುರುಗಳು ಇವರು ಇದೇ ಮಾಡ್ತಾಯಿದ್ರೆ ಹಸುರನ ಭೇಟಿ ಆಗಬಾರ್ದು ಅಂತ ಗುರುಗಳು ಹೇಳ್ತಾರೆ. ಆದರೆ ಹಸುರ ಒಬ್ಬ ದೊಡ್ಡ ಮಂತ್ರಶಕ್ತಿ ಮಂತಕ. ಅವನು ಇರೋದು ಪಾತಾಳದಲ್ಲಿ, ಅವನು ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಂತ್ರಾಲಯಕ್ಕೆ ಮೈತ್ರಿ ಮನೆಯವರ ಅಪ್ಪ ಅಮ್ಮ ಚಿರು ಹಾಗೆ ಅವನಿಬ್ಬರು ತಂಗಿದಿರು, ಆ ತಂಗಿ ಮತ್ತು ಅಕ್ಕ ಇಬ್ಬರು ಬರ್ತಾರೆ. ಮಂತ್ರಾಲಯನ ರೆಡಿಯಾಗಿ ಮಂತ್ರಾಲಯಕ್ಕೆ ಪ್ರವೇಶಿಸ್ತಾರೆ. ಇದೇ ನೋಡಿ ಮಂತ್ರಾಲಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದೇ ನೋಡಿ ಮೂಲ ಬೃಂದಾವನ, ರಾಯರ ಸನ್ನಿಧಾನ, ರಾಯ ಪುಣ್ಯಕ್ಷೇತ್ರ. ಇಲ್ಲಿ ಮನೆಯವರೆಲ್ಲರೂ ಮಾತನಾಡ್ತಾ ಬರ್ತಿರ್ತಾರೆ. ಮಾತನಾಡಬೇಕಾದ್ರೆ ರಾಯರ ಪವಾಡದ ಬಗ್ಗೆ, ರಾಯರ ಹುಟ್ಟಿನ ಬಗ್ಗೆ, ರಾಯರು ಹೇಗೆ ಬಂದರು, ಅವರ ಜನನ ಹೇಗಾಯಿತು, ಪೂರ್ವಜನ್ಮದ ವೃತ್ತಿ ಹೇಗೆ ತಗೊಂಡ್ರು, ಹಾಗೆ ವಿಷ್ಣುವಿನ ಶಾಪದಲ್ಲಿ ಏನಾಯಿತು, ಸಮುದ್ರ ಮಂಥನದಲ್ಲಿ ಏನಾಯಿತು, ಆಗ ಇದಕ್ಕೆ ಹೆಂಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಿರ್ತಾರೆ. ಮೈತ್ರಿ ರಾಯರ ಜನ್ಮದ ಬಗ್ಗೆ ಹೇಳ್ತಾ ಇರ್ತಾಳೆ. ಇದು ಮೂಲ ಬೃಂದಾವನ. ಮೈತ್ರಿ ರಾಯರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ರಾಯರು ಇದನ್ನು ದೇವಸ್ಥಾನ ಎನ್ನುವುದಿಲ್ಲ, ಇದನ್ನು ದೇವಸ್ಥಾನ ಅನ್ನಬಾರ್ದು, ಇದನ್ನು ಬೃಂದಾವನ ಅಂತ ಹೇಳಬೇಕು. ಯಾಕೆಂದರೆ ರಾಯರು ಅವರು ಶರೀರವಾಗಿ ಇಲ್ಲಿ ನೆಲೆಸಿದ ಜಾಗ, ಈಗಲೂ ಇವರಿದ್ದಾರೆ ಅನ್ನೋ ಇಲ್ಲಿ ಪದ್ಧತಿ ಇದೆ. ಮೈತ್ರಿಗೆ ಮಂತ್ರಾಲಯ ನೋಡುತ್ತಿದ್ದಂಗೆ ಅವಳಲ್ಲೇ ಏನೋ ಒಂದು ಬದಲಾವಣೆ ಆಗುತ್ತಿರುತ್ತದೆ. ಎಲ್ಲರೂ ಹೆಜ್ಜೆ ಹಾಕುತ್ತಾ ಮುಂದೆ ಹೋಗುತ್ತಾರೆ. ಆದರೆ ಮೈತ್ರಿ ನಿಧಾನವಾಗಿ ಮೊದಲನೇ ಹೆಜ್ಜೆ ಬಲಗಾಲನ್ನು ಮಂತ್ರಾಲಯದ ಆವರಣಕ್ಕೆ ಕಾಲಿಟ್ಟಾಗ ಇಲ್ಲಿ ಗುರುಗಳಿಗೆ ಅವಳು ಕಾಲಿಟ್ಟಿದ್ದು ಗೋಚರವಾಗುತ್ತೆ. ಗುರುಗಳು ಧ್ಯಾನದಲ್ಲಿದ್ದಾಗ ಮೈತ್ರಿಯ ಆಗಮನ ಅವಳಿಗೆ ಗೋಚರವಾಗುತ್ತೆ. ಇವ್ರಿಗೆ ಹೇಗೆ ಮೈತ್ರಿ ಧ್ಯಾನದಲ್ಲಿ ಇದ್ದಾಗ ಮೈತ್ರಿ ಬರೋದು ಇವ್ರಿಗೆ ಹೇಗೆ ಗೋಚರ ಆಗುತ್ತೆ, ಇದೇನಿದು ಅನ್ನೋದು ನೋಡೋಣ. ಇಲ್ಲಿ ಗುರುಗಳು ಮೈತ್ರಿನ ಹುಡುಕುತ್ತಾ ಆಚೆ ಬರುತ್ತಾರೆ. ಮೈತ್ರಿ ಬಂದಿರೋದು ಇಲ್ಲಿಗೆ ಇದೆ ಅಂತಂದರೆ ಇದು ರಾಯರ ಸಂಕಲ್ಪನೆ ಆಗಿರುತ್ತೆ. ರಾಯರಿಗೆ ಅವನ್ನ ಕಳಿಸ್ಕೊಂಡಿದ್ದಾರೆ ಅಂತಂದರೆ ಇಲ್ಲೇನೋ ಪವಾಡ ಆಗೋದ್ರಲ್ಲಿದೆ ಅಂತ ಹೇಳ್ತಾರೆ. ಇಲ್ಲಿ ಮೈತ್ರಿ ಕಾಲಿಟ್ಟಿದ ತಕ್ಷಣ ವಾತಾವರಣನೇ ಬದಲಾಗುತ್ತೆ. ತಂಪವಾದ ವಾತಾವರಣ ಶುರು ಆಗುತ್ತೆ, ಗಾಳಿ ಬೀಸೋದಕ್ಕೆ ಶುರು ಆಗುತ್ತೆ. ಮೈತ್ರಿಗೆ ಅನಿಸುತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ, ಮುಂಚೆನೂ ಬಂದಿದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಆದರೆ ಈ ತಂಪಾದ ಗಾಳಿ ಬೀಸೋದು ಎಲ್ಲರಿಗೂ ತಾಕತ್ತೆ. ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಎಲ್ಲರ ಅಚ್ಚರಿಯಿಂದ ನೋಡ್ತಿರ್ತಾರೆ. ಆದರೆ ಮೈತ್ರಿಗೆ ಇಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಾಗ್ದಲೇ ಅವಳಿಗೊಂದು ಸಮಾಧಾನ ಭಾವನೆ ಬರುತ್ತೆ. ಇಬ್ಬರು ಚಿರು ಅಕ್ಕ ಮತ್ತು ತಂಗಿ ಇಬ್ರಿಗೂ ಸಮಾಧಾನಕರವಾಗಿರ್ತಾರೆ. ಆಮೇಲೆ ಹೇಳ್ತಾರೆ, ಮೈತ್ರಿ ಬಾಮ ಯಾಕೆ ಅಲ್ಲೇ ನಿಂತಿದ್ಯಾ ಅಂತ ಕರೀತಾರೆ. ಮೈತ್ರಿ ಮುಂದಕ್ಕೆ ಬಂದಾಗ ಮೈತ್ರಿ ಅವ್ರ ಅಮ್ಮನ ಕೇಳ್ತಾಳೆ, ಅಮ್ಮ ನಾವು ಮುಂಚೆ ಇಲ್ಲಿಗೆ ಬಂದಿದ್ದೀವ, ನಾನು ಇಲ್ಲಿ ಮುಂಚೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲ ಮೈತ್ರಿ, ನಾವು ಇಲ್ಲಿಗೆ ಮುಂಚೆ ಬಂದಿಲ್ಲ, ನೀನು ನನ್ನ ಜನನ ಆಗಬೇಕು ಅಂತ ನಾನು ನಿನ್ನ ಹುಟ್ಟೋಕ್ಕೂ ಮುಂಚೆ ರಾಯರ ಹತ್ರ ನಾನು ಬೇಡ್ಕೊಂಡಿದ್ದೆ, ನನಗೆ ಮಕ್ಕಳಾಗಲಿ ಅಂತ, ಆಗ ನೀನು ಹುಟ್ಟಿದ್ದು ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಾವು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಗುರುಗಳು ಇವಳು ಬಂದಿದ್ದಾಳೆ ಅಂತ ಅಂದರೆ ಇಲ್ಲಿ ಅಂತ್ಯ ಆಗೋದು ಇದ್ದೇ ಇದೆ, ದುಷ್ಟಶಕ್ತಿಗಳ ಅಂತ್ಯಕ್ಕೆ ಇವಳು ಬಂದಿರೋದು ಅಂತ ಗುರುಗಳು ಹೇಳ್ತಾರೆ. ಎಲ್ಲರೂ ಮುಂದೆ ಸಾಗುತ್ತಾ ರಾಯರನ್ನ ದರ್ಶನಕ್ಕೆ ಹೋಗೋಕ್ಕೆ ಮುಂದಾಗಿ ಬರಬೇಕಾದ್ರೆ ಮೈತ್ರಿಯಲ್ಲೇ ಒಂದು ಬದಲಾವಣೆಯ ರೂಪ ಕಾಣುತ್ತೆ. ಇಲ್ಲಿ ಎಲ್ಲರೂ ಕಣ್ಮುಚ್ಚುತ್ತಾ ರಾಯರನ್ನು ಬೇಡಿಕೊಳ್ಳುತ್ತಿರ್ತಾರೆ. ಚಿರು ಅಕ್ಕ ಮತ್ತು ತಂಗಿ ಇಬ್ಬರು ನಮಗೆ ಒಳ್ಳೇದು ಮಾಡಪ್ಪ, ನಮ್ಮ ಅಣ್ಣಂಗೆ ಒಳ್ಳೇದು ಮಾಡು ಅಂತ ಕೇಳ್ಕೊತಿರ್ತಾರೆ.
ಮೈತ್ರಿ ಅಮ್ಮ ರಾಯರೇ, ನಿಮ್ಮನ್ನೇ ನಂಬಿ ಬಂದಿದ್ದೀವಿ, ನೀವೇ ನನ್ನ ಕಾಪಾಡಬೇಕು, ನಮ್ಮನೇನ ಕಾಪಾಡಬೇಕು, ನಮ್ಮ ಹಳ್ಳಿಯಂತ್ರನ ಕಾಪಾಡಬೇಕು ಅಂತ ಕೇಳ್ಕೊತಾಳೆ. ಇಲ್ಲಿ ಮೈತ್ರಿ ಅಪ್ಪ ಕದಂಬ ವಂಶಕ್ಕೆ ತಟ್ಟಿರೋ ಶಾಪ ನೀನೇ ಹೋಗಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಮೈತ್ರಿ, ನನಗೆಲ್ಲ ಸುಖನ ನನ್ನ ಗಂಡಂಗೆ ಕೊಡು, ಅವರು ಚಿರಂಜೀವಿಯಾಗಿ ನನ್ನ ಜೊತೆ ಸದಾಕಾಲ ಬದುಕಬೇಕು, ಈ ಜನ್ಮ ಅಲ್ಲದೆ 100 ಜನ್ಮಕ್ಕೂ ನಾನು ಅವರೇ ಗಂಡನಾಗಿ ಬರಬೇಕು, ಆಗ ನೀನು ಆಶೀರ್ವಾದ ಮಾಡು ತಂದೆ ಅಂತ ರಾಯರನ್ನು ಕೇಳ್ಕೊತಾರೆ. ಇಲ್ಲಿ ಇವಳಿಗೆ ಶಕ್ತಿಹೀನಲಾಗಿ ಕಾಮಿನಿ ಕೇಳ್ತಾಳೆ, ಅಮ್ಮ ನನಗೆ ಶಕ್ತಿನೇ ಇಲ್ಲದೆ ಹೋದಂಗೆ ಆಗ್ತದೆ, ರಾತ್ರಿಯಿಂದ ಉಸಿರಾಡೋಕ್ಕೂ ಕಷ್ಟ ಆಗಿದೆ, ನಂಗೆ ಮೊದಲು ಶಕ್ತಿ ಕೊಡು ಅಂತ ಕೇಳಿದಾಗ ಅವರಮ್ಮ ಮಂತ್ರಶಕ್ತಿಯಿಂದ ಅವಳಿಗೆ ಶಕ್ತಿಯನ್ನು ಕೊಡುತ್ತಾಳೆ. ಶಕ್ತಿಯನ್ನು ಕೊಟ್ಟು ಅವಳು ಮೊದಲಿನಂತೆ ಆಗುವಂತೆ ಮಾಡುತ್ತಾಳೆ. ಮೊದಲಿನಂತೆ ಆಗಿದ ತಕ್ಷಣ ಈ ಅಸುರ ಅಂದರೆ ಯಾರಮ್ಮ, ಏನಕ್ಕೆ ಅವನಿಗೆ ಅಷ್ಟು ಹೆದರ್ಕೋಬೇಕು ಅಂದರೆ ಏನು ಅಂತ ಕೇಳಿದಾಗ, ಇದು ಸಮುದ್ರ ಮಂಥನದಲ್ಲಿ ಆಗಿದ್ದ ಕತೆ. ಅಲ್ಲಿ ಸಮುದ್ರ ಮಂಥನದಲ್ಲಿ ರಾಕ್ಷಸರು ದೇವತೆಯರು ಸಮುದ್ರ ಮಂಥನ ಮಾಡಬೇಕಾದ್ರೆ ಅಮೃತ ಹೇಗೆ ಸಿಗದಿದ್ದೇ ಇದ್ದಾಗ ದೇವತೆಗಳು ಮೋಸ ಮಾಡಿದರೋ, ಆವಾಗ ರಾಕ್ಷಸರ ರೂಪದಲ್ಲಿ ಇದ್ದಾನೆ ಅಸುರ. ಅವನ ಶಕ್ತಿ ತುಂಬ ಬಲವಾದದ್ದು. ನಮಗೆ ಅವನ ಶಕ್ತಿ ಸಿಕ್ಕಿದರೆ ನಾವು ಏನನ್ನು ಬೇಕಾದ್ರೂ ಪಡಿಬೋದು ಅಂತ ಕಾಮಿನಿ ಅಮ್ಮ ಹೇಳ್ತಾಳೆ. ಹಾಗಾದರೆ ನಾವು ಅವನ್ನ ಈಗಲೇ ಮೀಟ್ ಮಾಡೋಣ, ನಾವು ಅವನ್ನ ನೋಡೋಣ, ಅವನ ಹತ್ರ ನಮ್ಮ ಶಕ್ತಿ ತೊಗೊಳ್ಳೋಣ ಅಂತ ಹೇಳ್ತಾಳೆ. ಅದು ಅಷ್ಟು ಸುಲಭ ಅಲ್ಲ ಅವನನ್ನು ಮೀಟ್ ಮಾಡೋದು, ಹಾಗಾಗಿ ಇದು ಮೀಟ್ ಮಾಡೋದು ಕಷ್ಟ ಇದೆ ಅಂತ ಅಮ್ಮ ಹೇಳ್ತಾಳೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಇವ್ರ ಆಗಮನ ಆಗಬಾರ್ದು, ಇವರೇನಾದ್ರು ಇಬ್ಬರು ಒಂದಾದರೆ ಜಗತ್ತನ್ನೇ ಹಾಳು ಮಾಡ್ತಾರೆ, ಹಾಗಾಗಿ ಇವರಿಬ್ಬರು ಒಂದಾಗಬಾರ್ದು, ಇವರಿಬ್ಬರು ಸೇರಬಾರ್ದು ಅನ್ನೋದು ಗುರುಗಳ ಇಚ್ಛೆ ಆಗಿರುತ್ತೆ. ಇದನ್ನು ಹೇಗಾರ ಮಾಡಿ ನಾನು ತಡಿಲೇಬೇಕಲ್ಲ ಎಂದು ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಕಾಮಿನಿ ಕೇಳ್ತಾಳೆ, ಹಾಗಾದರೆ ಅವರು ಅಷ್ಟು ಪವರ್ಫುಲ್ ಆದರೆ ನಾವು ಯಾಕೆ ಅವ್ರಿಗೆ ಎದುರ್ಕೋಬೇಕು, ನಾವಲ್ಲಿಗೆ ಹೋಗೋಣ ನಡಿ ಅಂತ ಹೇಳಿ ಹಠದಿಂದ ಹೋಗೋಕ್ಕೆ ತಯಾರಾಗ್ತಾರೆ. ಆಗ ಕಾಮಿನಿ ಅಮ್ಮ ಒಂದು ವ್ಯೂಹವನ್ನು ಪ್ರಯೋಗಿಸಿ ಅದರೊಳಗೆ ಹೋಗಿದ್ದಾರೆ. ಅವರು ಸೀದಾ ಅವನ ಲೋಕಕ್ಕೆ ಹೋಗೋ ಥರ ಒಂದು ಬಿಂಬವನ್ನು ಶುರು ಮಾಡುತ್ತಾಳೆ. ಆ ಬಿಂಬ ಶುರುವಾಗುತ್ತದೆ. ಆ ಬಿಂಬದ ಒಳಗೆ ಇವರು ಹೋಗಿದ್ದಾರೆ, ಸೀದಾ ಅವನ ಅಸುರನ ಲೋಕಕ್ಕೆ ಹೋಗುತ್ತಾರೆ. ಆದರೆ ಇಲ್ಲಿ ಗುರುಗಳ ಚಿಂತೆ ಏನೆಂದರೆ ಅಲ್ಲಿಗೆ ಹೋಗಬಾರ್ದಿತ್ತು ಎಂದು. ಮುಂದೆ ಏನಾಗುತ್ತೆ ಎಂದು ನೋಡೋಣ. ಇಲ್ಲಿ